ಅತ್ತ ಕೊಲ್ಲಿ ಯುದ್ಧಕ್ಕೆ ಟ್ರಂಪ್ 5 ದಿನ ಬ್ರೇಕ್ ಕೊಟ್ಟಿದ್ದಾರೆ. ಇತ್ತ ಈ ಊರಲ್ಲಿ ನಡೆದೇ ಹೋಯ್ತು ಕಾಳಗ. ಎಸ್ಸಿ ವ್ಯಕ್ತಿ ಬೋರ್ ನೀರು ಕುಡ್ದ ಅನ್ನುವಂತ ಒಂದೇ ಒಂದು ವಿಚಾರಕ್ಕೆ ಗಲಾಟೆ ಆಗಿದೆ. ಈಗ ಆ ಇಡೀ ಊರು ಬೂದಿ ಮುಚ್ಚಿದ ಕೆಂಡದ ವಾತಾವರಣದಂತಿದೆ. ಎಸ್ಟಿ ವ್ಯಕ್ತಿಯ ಬೋರ್ನಲ್ಲಿ ನೀರು ಕುಡಿದಿದ್ದಕ್ಕೇನೆ ಫೈಟ್ ಆಗಿದೆ. ಕೊಲ್ಲಿ ಯುದ್ಧ 5 ದಿನ ಬ್ರೇಕ್ ಅಪ್ಪ ಅಂತ ನಿಟ್ಟುಸಿರು ಬಿಟ್ರೆ, ಇಲ್ಲಿ ನಮ್ಮ ಕರ್ನಾಟಕದಲ್ಲೇ ಆಗಿರುವಂತ ಒಂದು ಘಟನೆ. ಎಸ್ಸಿ ಮತ್ತು ಎಸ್ಟಿ ಸಮುದಾಯದ ಜನರ ನಡುವೆ ಜಗಳ ಆಗಿದೆ. ಒಂದು ಬೋರ್ವೆಲ್ ಅಲ್ಲಿ ನೀರು ಕುಡಿದ ವಿಚಾರಕ್ಕೆ ಮುಂಡರಗಿ ತಾಲೂಕು ಚಿಕ್ಕ ವಡ್ಡಟ್ಟಿ ಗ್ರಾಮದಲ್ಲಿ ಗಲಭೆ ಆಗಿರೋದು. ಗ್ರಾಮದಲ್ಲಿ ಕಲ್ಲು ತೂರಾಟ ಮಾಡಿದ್ದಾರೆ. ಹಲವರು ಗಂಭೀರವಾಗಿ ಆಸ್ಪತ್ರೆ ಪಾಲಾಗಿದ್ದಾರೆ. ಸ್ಥಳಕ್ಕೆ ಈಗಾಗಲೇ ಎಸ್ಪಿ ರೋಹನ್ ಜಗದೀಶ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಮುಂಡರಗಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಊರಲ್ಲಿ ನೋಡಿ, ಒಂದು ಬೋರ್ವೆಲ್ ಅಲ್ಲಿ ಹೋಗಿ ನೀರು ಕುಡಿದ್ರು ಅನ್ನೋ ವಿಚಾರಕ್ಕೆ ಶುರುವಾದ ಗಲಾಟೆ. ಕಲ್ಲು ತೂರಾಟ ಆಗಿದೆ. ಕೆಲವರು ಗಾಯಗೊಂಡು ಆಸ್ಪತ್ರೆ ಪಾಲಾಗಿದ್ದಾರೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಳ್ತಾ ಇದ್ದಾರೆ. ಈಗಾಗಲೇ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ನೋಡಿ, ನೀವು ದೃಶ್ಯಗಳಲ್ಲಿ ಗಮನಿಸಬಹುದು. ಅಲ್ಲಿ ಸರ್ಕಲ್ ಅಲ್ಲಿ ಗಮನಿಸ್ತಾ ಇದ್ದೀರಿ, ಮಾರ್ಕಿಂಗ್ ಅಲ್ಲಿ ಎಷ್ಟು ರಾಶಿ ರಾಶಿ ಕಲ್ಲುಗಳು ಬಿದ್ದಿದ್ದಾವೆ ಅಂತ. ಆ ಮಟ್ಟಕ್ಕೆ ಈ ಗಲಾಟೆ ಹೋಗೋದಕ್ಕೆ ಕಾರಣ ಏನು? ಹಾಗಾದ್ರೆ ಬೋರ್ವೆಲ್ ನಲ್ಲಿ ನೀರು ಕುಡ್ದಿದ್ದೇ ತಪ್ಪಾಯ್ತಾ? ಅದು ಕೂಡ SC ST ಅಂತ ಬಂದಾಗ ಅದೇ ಕೆಟಗರಿ ಚೇಂಜ್ ಇರ್ಬೋದು, ಬಟ್ ಕ್ಯಾಸ್ಟ್ ಒಂದೇ ಆಗಿರುತ್ತೆ. ಅಂತಹ ಜನರ ಮಧ್ಯೆನೆ, ಅಂದ್ರೆ ಹಿಂದೆ ನಾವು ಗಮನಿಸಿರ್ತೀವಿ, ದಲಿತ ಮತ್ತು ಪ್ರತಿಷ್ಠಿತ ಜಾತಿಗಳ ಮಧ್ಯೆ ಗಲಾಟೆ ಆಗಿದ್ದು, ಗಲಭೆ ಆಗಿದ್ದು, ಇಡೀ ಊರಿಗೆ ಬೆಂಕಿ ಹಚ್ಚಿದ್ದೆಲ್ಲ ಗಮನಿಸಿದ್ದೀವಿ. ಆದ್ರೆ ಈಗ ಆಗಿರುವಂತ ಮರಕುಂಬಿ ಗ್ರಾಮದ ಒಂದು ಘಟನೆ ಗಮನಿಸಿದ್ವಿ. ಆದ್ರೆ ಇಲ್ಲಾಗಿರುವಂತದ್ದೇನಪ್ಪಾ ಅಂದ್ರೆ SC ST ಜಾತಿಗಳ ನಡುವೆ ನಡೆದಿರುವಂತ ಗಲಾಟೆ ಇದು. ಬೋರ್ವೆಲ್ ನಲ್ಲಿ ಹೋಗಿ ನೀರು ಕುಡಿದ್ರು ಅನ್ನುವಂತ ವಿಚಾರಕ್ಕೆ ಗಲಾಟೆ ಆಗಿ ಇಡೀ ಊರು ತುಂಬಾ ಕಲ್ ತೂರಾಟ ನಡೆಸಿದ್ದಾರೆ. ಕೆಲವರು ಗಾಯಗೊಂಡು ಆಸ್ಪತ್ರೆಯಲ್ಲಿ ದಾಖಲಾಗಿ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ದಾರೆ. ನೋಡಿ, ಊರಿನ ವಾತಾವರಣ ಹೇಗಿದೆ ನೀವು ಗಮನಿಸ್ತಾ ಇದ್ದೀರಿ. ಎಲ್ಲರೂ ಕೂಡ ಊರಲ್ಲಿ ಒಟ್ಟಿಗೆ ಸೇರ್ಕೊಂಡು ಕೂತ್ಬಿಟ್ಟಿದ್ದಾರೆ, ಎಲ್ಲಿ ಯಾವಾಗ ಏನು ಗಲಾಟೆ ಆಗ್ಬಿಡುತ್ತೋ ಅಂತ. ನೋಡಿ, ಗಾಯಾಳುಗಳ ಪರಿಸ್ಥಿತಿ ನೀವು ಗಮನಿಸ್ತಾ ಇದ್ದೀರಿ. ಕೆಲವರು ಈಗಾಗಲೇ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ದಾರೆ. ಒಂದು ಕ್ಷುಲ್ಲಕ ವಿಚಾರಕ್ಕೆ ಶುರುವಾದಂತ ಗಲಾಟೆ ಈ ರೀತಿಯಾಗಿ ಆಸ್ಪತ್ರೆ ಸೇರುವಂತ ಪರಿಸ್ಥಿತಿಗೆ ತಂದ್ಬಿಟ್ಟಿದೆ. ಸ್ಥಳಕ್ಕೆ ಈಗಾಗಲೇ SP ರೋಹನ್ ಜಗದೀಶ್ ಅವರು ಕೂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ನಿಜಕ್ಕೂ ಅಲ್ಲಿ ಏನಾಯ್ತು, ಮಾತಿನ ಚಕಮಕಿ ಆಯ್ತಾ, ಕಾರಣ ಏನು, ಕಲ್ಲು ಹೊಡೆದಿದ್ದು ಯಾರು ಫಸ್ಟು, ಅದ್ರ ಬಗ್ಗೆ ತನಿಖೆ ಕೂಡ ಆಗಬೇಕಿದೆ. ಒಂದ ಹುಡುಗ ಬಡ ಅಂತಂದು ಹಿಂಗೆ ಇದನ್ನ ಮಾಡಿದ್ರಂತ್ರಿ. ಮುಟ್ಟಿಲ್ಪ, ನಾನು ನೀರು ಕುಡ್ದೀನಿ, ಏನಿಲ್ಲ ನಮ್ಮದ್ರೆ ನಿನಗೆ ಗೊತ್ತಾಗತ್ತಿರಲಿಲ್ಲ, ನಾಚಿಕೆ ಮರದಿ ಮಾಡತ್ತೀನಿ, ಲೇ ಹೊಲೆ ಅಂದು ಆಗ ಯಾಕೆ ತಮ್ಮನ್ನ ಹೊಡ್ಯಾಕತ್ತಿದ್ರು. ಈ ಅವರು ತಳರ್ ಹುಡ್ರಿ ಅಂದ್ರಂತ್ರಿ ಹೊಲ್ದಾರ ಅನ್ನತ್ಗೆ ಇವರು ಏನು ಮಾಡ್ರಿ, ಹೊಡೆದ್ಬಿಟ್ರನ್ರಿ ಅಂದು ಅವ್ನು ಹೊಡೆದ್ಬಿಟ್ರಿ. ಅಲ್ಲಿ ಒಬ್ಬನಾಗನ ಹುಡುಗ ಫೋನ್ ಹಚ್ಚನ್ರಿ ನಮ್ಮ ಕೊಟ್ಟಿಗೆ. ಆಗ ನಮ್ಮ ಹುಡ್ರಿ ಇವ್ರು ಏನೈತಿ ಒಂದು 5-6 ಮಂದಿ ಸೈಕಲ್ ಬಿಡ್ತು ಹೋಗ್ಯಾರಿ. ಅಲ್ಲಿಗೆ ಹೋದ ತಕ್ಷಣ ಏನು ಮಾಡ್ರಿ, ಇವ್ರು ಅಲ್ಲಿ ಹೊಡೆದ ಮುಗಿಸ್ಯಾರ, ಮುಗಿಸಿ ಹೊಡೆದು ಕುಂದಿರ್ಸಾರಿ. ಇಲ್ಲ, ನೀವು ಹಿರಿಯರು ಬರಬಿಟ್ಟ ನೀವು ಒಂದು ಕಸಾಲ ನಿಮ್ಮ ಕೊಟ್ಟಾಗ ಅದು ಏನಾಗದ ಅಲ್ಲಿ ಚಟ್ ಕಟ್ಟಾರಂತ್ರಿ. ಈಗ ಹೊಡೆದಾಕ